ಯಲ್ಲಾಪುರ ತಾಲೂಕಿನ ಹುತ್ಕಂಡ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶ್ರೀ ಮಹಾಗಣಪತಿ ಕಲಾಬಳಗದ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ನಡೆಯಿತು. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಲ್ಎಸ್ಎಂಪಿ ಸೊಸೈಟಿ ಅಧ್ಯಕ್ಷ ನಾಗರಾಜ್ ಕವಡಿಕೆರೆ ಮಾತನಾಡಿ, ಮಕ್ಕಳಲ್ಲಿ ದೇವರನ್ನು ಕಾಣುತ್ತೇವೆ. ಕಲಾಬಳಗ ಕೇವಲ ನಾಟಕಕ್ಕೆ ಸೀಮಿತವಾಗದೆ ಮಕ್ಕಳ ಪ್ರತಿಭೆಗೆ ವೇದಿಕೆ ಒದಗಿಸಲು ಇಂತಹ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷ ಆರ್.ಎನ್. ಭಟ್ ಮಾತನಾಡಿ, ಕೃಷ್ಣನ ಬಾಲಲೀಲೆಗಳನ್ನು ಕೇಳಿದ ನಮಗೆ ಅದನ್ನು ನೋಡುವ ಅವಕಾಶ ಸಿಗುವುದು ಇಂತಹ ಸ್ಪರ್ಧೆಗಳಲ್ಲಿ. ಸ್ಪರ್ಧೆಗಿಂತ ಹೆಚ್ಚಾಗಿ ಅವರ ಭಾಗವಹಿಸುವಿಕೆ ಮುಖ್ಯ ಎಂದರು. ಕಲಾ ಬಳಗದ ಅಧ್ಯಕ್ಷ ಸುಬ್ಬಣ್ಣ ಉದ್ದಾಬೈಲ್ ಮಾತನಾಡಿ, ಬಳಗದಿಂದ ಈ ಸ್ಪರ್ಧೆಯ ಹೊಸ ಪ್ರಯತ್ನ ಆರಂಭಿಸಿದ್ದೇವೆ. ಪ್ರತಿ ವರ್ಷವೂ ಇದನ್ನು ನಡೆಸುವ ಯೋಜನೆ ಹೊಂದಿದ್ದೇವೆ ಎಂದರು. 2 ವರ್ಷದೊಳಗಿನ ಮಕ್ಕಳ ವಿಭಾಗದಲ್ಲಿ ಶ್ರೀಪ್ರದಾ ಭಟ್ ಪ್ರಥಮ, ವೇದ ಶೇಟ್ ದ್ವಿತೀಯ, ಸುಪ್ರೀತ್ ಮರಾಠಿ ತೃತೀಯ ಸ್ಥಾನ ಪಡೆದರು. 2 ರಿಂದ 5 ವರ್ಷದೊಳಗಿನ ವಿಭಾಗದಲ್ಲಿ ಆದ್ಯಾ ನಾಯ್ಕ್ ಪ್ರಥಮ, ಅಚ್ಯುತ್ ಭಟ್ ದ್ವಿತೀಯ, ಅಥರ್ವ್ ಹಂಗಾರಿ ತೃತೀಯ ಬಹುಮಾನ ಪಡೆದರು. 5 ರಿಂದ 8 ವರ್ಷದೊಳಗಿನ ವಿಭಾಗದಲ್ಲಿ ಪ್ರಣವ್ ಭಟ್ ಪ್ರಥಮ, ಆರುಷ್ ಭಟ್ ದ್ವಿತೀಯ, ಅದಿತಿ ಹೆಗಡೆ ತೃತೀಯ ಸ್ಥಾನವನ್ನು ಪಡೆದರು. ವಿಜೇತರಿಗೆ ಬಳಗದಿಂದ ಬಹುಮಾನವನ್ನು ವಿತರಿಸಲಾಯಿತು. ಸುರೇಶ್ ನಾಯ್ಕ್, ಶ್ರೀಧರ್ ಅಣಲ್ಗಾರ್ ಹಾಗೂ ಸಿಂಧು ವೈದ್ಯ ನಿರ್ಣಾಯಕರಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಭಾಗವತ್, ಮಾಜಿ ಅಧ್ಯಕ್ಷ ಅಪ್ಪು ಆಚಾರಿ, ದೇವಸ್ಥಾನದ ಕಾರ್ಯದರ್ಶಿ ನಾಗೇಶ್ ಭಟ್ ಅಂಬುಳ್ಳಿ, ಸಾಮಾಜಿಕ ಕಾರ್ಯಕರ್ತ ಎಂಎಸ್ ಹೆಗಡೆ ಜಂಬೇಸಾಲ, ಕಲಾ ಬಳಗದ ಗೋಪಾಲಕೃಷ್ಣ ಭಟ್ ಕೊಂಕಣಕೊಪ್ಪ, ರಾಘವೇಂದ್ರ ಕಬ್ಬಿನಗದ್ದೆ, ವಿಶ್ವನಾಥ್ ಉದ್ದಾಬೈಲ್, ಹರಿಪ್ರಸಾದ್ ಭಟ್ ಇತರರಿದ್ದರು. ಕಲಾ ಬಳಗದ ಖಜಾಂಚಿ ಚಂದ್ರಶೇಖರ್ ಭಟ್ ಹುತ್ಕಂಡ ನಿರ್ವಹಿಸಿದರು. ಅರ್ಚನಾ ಹೆಗಡೆ ಜೂಜಿನಬೈಲ್ ವಂದಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.